ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಿದ್ರ ಅಪ್ಪಿಜನಡ P20 ಯೂಟ್ಯೂಬ್ ಚಾನಲ್. ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ತುಂಬ ದಿವಸ ಆಯಿತು ಆಲ್ರೆಡಿ ವಿಡಿಯೋ ಅಪ್ಲೋಡ್ ಮಾಡಿ. ತುಂಬ ಜನ ಕೇಳ್ತಾ ಇದ್ರಿ, ಬ್ರೋ ಅಕ್ಕಿಗಳು ಆಡ್ತಾ ಇಲ್ಲ, ಯಾಕೆ ವಿಡಿಯೋ ಮಾಡ್ತಾ ಇಲ್ಲ ಅನ್ನೋದೆಲ್ಲ ತುಂಬ ಜನ ಫೋನ್ ಕಾಂಟ್ಯಾಕ್ಟ್ ಮಾಡಿದ್ರಿ. ಹಾಗೆ ಗ್ರೂಪಲ್ಲೂ ಸಹ ಎಷ್ಟೊಂದು ಜನ ಇದ್ದರು, ವಿಡಿಯೋ ಮಾಡಿದಿರೋ ಕಾರಣಕ್ಕೆ ಎಷ್ಟೊಂದು ಜನ ಎಕ್ಸಿಟ್ ಆಗಿದ್ದಾರೆ. ಹಾಗೆ ನನ್ನ ವ್ಯೂಸ್ ಏನಿತ್ತು ಸ್ಟ್ರೀಕ್ಸ್ ಎಲ್ಲ ಅದೆಲ್ಲ ತುಂಬ ಕಡಿಮೆ ಆಗಿದೆ. ಈಗ ಅದನ್ನು ಕಡಿಮೆ ಆಗಿರೋದ್ರಿಂದ ಏನು ಮಾಡಬೇಕು ಅಂತಂದರೆ ನನಗೆ ಫುಲ್ ಪಿಕಪ್ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ನಾನು ಡೈಲಿ ವಿಡಿಯೋ ಬಿಡಲೇಬೇಕಾಗುತ್ತೆ. ಅಕ್ಕಿಗಳನ್ನೆಲ್ಲ ಆಲ್ರೆಡಿ ನಾನು ಛತ್ರಿ ಮೇಲೆ ಹಾಕಿ ಬಿಟ್ಟು ಆರಿಸಿ ಇಳಿಸಿದ್ದೀನಿ, ಅದ್ರದ್ದು ಸಹ ವೀಡಿಯೋ ಮಾಡಿದ್ದೀನಿ. ಈ ವಿಡಿಯೋದಲ್ಲಿ ಪೂರ್ತಿ ಅಪ್ಡೇಟ್ ಕೊಡ್ತೀನಿ. ಹಾಗೆ ಇನ್ನೊಂದೇನು ಅಂತಂದರೆ ಸ್ಟಾಕ್ಸ್ ಅಂದರೆ ಏನು ನಮ್ಮ ಟ್ರೇಗಳೇನು ತುಂಬ ಜನ ಕೇಳ್ತಾಯಿದ್ರು. ಈಗ ಒಂದು 20 to 25 ಟ್ರೇಸ್ಗಳೇನೋ ಇನ್ನೂ ಮಿಕ್ಕಿದೆ. ಆಲ್ರೆಡಿ ನಮ್ಮ ಸಬ್ಸ್ಕ್ರೈಬರು ಸಹ ಒಬ್ಬರು ಮಂಡ್ಯದಿಂದ ಆರ್ಡರ್ ಹಾಕಿರೋ ಅವ್ರಿಗೂ ಸಹ ನಾನು ಟ್ರಾನ್ಸ್ಪೋರ್ಟೇಷನ್ ಆಲ್ರೆಡಿ ಪೋಸ್ಟಲ್ಲಿ ಹಾಕಿದ್ದೀನಿ. ಇನ್ನೂ ರಿಸೀವ್ ಆಗಿಲ್ಲ. ರಿಸೀವ್ ಆಗಿದ್ದಕ್ಕೆ ಅದರದ್ದು ಸಹ ಒಂದು ವೀಡಿಯೋ ಅಪ್ಡೇಟ್ ಮಾಡ್ತೀನಿ. ಟ್ರೇಸ್ಗಳೇನಾರು ಬೇಕು ಅಂತಂದರೆ ನನ್ನ ವಾಟ್ಸಪ್ಪಲ್ಲಿ DM ಮಾಡ್ಬೋದು. ನಿಮಗೆ ಲಿಂಕು ಅಬೌಟ್ ಸೆಕ್ಷನಲ್ಲಿ ಸಿಗುತ್ತೆ, ವಾಟ್ಸಪ್ ಗ್ರೂಪ್ದು. ಹಾಗೆ ಯಾರ್ಯಾರು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ, ಹಾಗೆ ಇನ್ಸ್ಟಾಗ್ರಾಮ್ ಚಾನಲ್ನ ಫಾಲೋ ಮಾಡಿಲ್ವೋ ಎಲ್ಲ ಬೇಗ ಸಬ್ಸ್ಕ್ರೈಬ್ ಆಗಿ ಫಾಲೋ ಆಗಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಕಡೆ ಹೋಗೋಣ. ಓಕೆನಾ? ಯಾರು ಇನ್ನೂ ನನಗೆ ಅಂದರೆ ಏನು ಅಂತಂದರೆ ವಿಡಿಯೋ ನೋಡ್ತಾ ಇದ್ದವರು ಈಗ ಆಲ್ರೆಡಿ ಬಿಟ್ಬಿಟ್ಟಿದ್ದಾರೆ, ಯಾಕೆಂದರೆ ಕಂಟಿನ್ಯೂಸ್ ಆಗಿ ವಿಡಿಯೋ ಬರ್ತಾ ಇರಲಿಲ್ಲ ಅಂತ. ಇನ್ಮೇಲೆ ಆ ಥರ ಆಗಲ್ಲ. ಎಲ್ರಿಗೂ ಸಾರಿ ಕೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ನೋಡಿದ್ರಿ, ಇಷ್ಟೋ ತನಕ ನಮ್ಮ ಸಬ್ಜಾರಿರೋದು ಮತ್ತು ಪಟಗಳೆಲ್ಲ ಆಡ್ತಾ ಇದೆ. ಇನ್ನು ಈ ಮೂರಕ್ಕಿಗಳು ಏಟ್ ಎತ್ಕೊಂಡಿಲ್ಲ. ಅಲ್ಲಿ ನೋಡ್ಬೋದು ನಮ್ಮ ಅದು ಏನಿಲ್ಲಿ ಈಗ ಆಡ್ತಾ ಇದೆಯಲ್ಲ, ಇಲ್ಲಿ ಸಿಂಗಲ್ ತೋರಿಸಿದೆಯಲ್ಲ, ಇದು ನಮ್ಮ ತಾಮ್ರಾಲ್ಗೂ ಜಾಕಿಗೂ ಬಂದಿರೋ ಪಟ. ನಿನ್ನೆಯಿಂದ ಆಡ್ತಾ ಇರೋದು. ತುಂಬ ಚೆನ್ನಾಗಿ ಆಡೋಕ್ಕೆ ಹೋಗ್ತಾ ಇದೆ ಅಕ್ಕಿ ಆಟಕ್ಕೆ. ಅದ್ರ ಜೊತೆ ಯಾವುದೇ ಅಕ್ಕಿ ಬಿಟ್ಟಿದ್ದೀನಿ ಅಂದರೆ ದುಬಾಸ್ ಬಿಟ್ಟಿದ್ದೀನಿ, ಆಮೇಲೆ ನಮ್ಮ ರೇಗ್ನರ್ ಪಟ ಬಿಟ್ಟಿದ್ದೀನಿ. ನೋಡ್ತಾ ಇದ್ದೀರಾ, ತುಂಬ ಚೆನ್ನಾಗಿ ಆಡ್ತಾ ಇದೆ. ಸುಮ್ಮನೆ ಒಂದು ಲೈಟಾಗಿ ಚಕ್ಕರ್ ಹಾಕೊಂಡು ಕುತ್ಕೊಳ್ಳಿ, ಮುರಿಯೋಕ್ಕೆ ಟ್ರೈ ಮಾಡ್ತಾ ಇದೆಯಲ್ಲ, ಸ್ವಲ್ಪ ಲೈಟಾಗಿ ಏಟ್ ಎತ್ಕೊಂಡ್ರೆ ಹೊಡೆದಾಕೊಂಬೋದು. ಆಲ್ರೆಡಿ ಇನ್ನೇನು ಸ್ವಲ್ಪ ದಿವಸ ಅಷ್ಟೇ, ಕರೆಕ್ಟಾಗಿ 16-17 ರೆಕ್ಕೆ ಎಳ್ದುಬಿಡ್ತಾರೆ. ನಾವು ಸ್ವಲ್ಪ ಲೇಟಾಗಿ ಬಿಡ್ತಾ ಇದ್ವಿ. ಹಾಗೆ ವೀಡಿಯೋ ಮಾಡೋದು ಬಿಟ್ಬಿಟ್ಟಿದ್ದೆ ನಾನು ಆಲ್ರೆಡಿ. ಅದಕ್ಕೆ ಸಾರಿನೂ ಸಹ ಕೇಳಿದೆ, ಏನಕ್ಕೆ ವಿಡಿಯೋ ಮಾಡೋಕ್ಕೆ ಬಿಟ್ಟಿದ್ದೆ ಅನ್ನೋದೆಲ್ಲ ಪೂರ್ತಿ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಡೇಟ್ ಕೊಡ್ತೀನಿ. ಓಕೆ ನೋಡಿ, ಉಳಾಗ್ತಾ ಇದೆ ಅಕ್ಕಿಗಳು. ಲೈಟಾಗಿ ನಿಧಾನಕ್ಕೆ ಉಳಾಗ್ತಾ ಇದೆ. ಇದು ನಮ್ಮ ರೇಗ್ದಾರ್ ಪಟ. ಮೇಲೆ ಇಲ್ಲಿ ನೋಡಿ ಸಬ್ಜಾ ಸರಿ ಒಳ್ಳೆ ಬಾಜಿ ಇದೆ. ಮಾತ್ರ ಅಕ್ಕಿ ಸ್ವಲ್ಪ ಸಣ್ಣ ಆಗಿರೋದ್ರಿಂದ ಬಾಜಿ ಅಷ್ಟು ಮಾಡ್ತಾ ಇದೆ. ಅದಕ್ಕೆ ನಾನು ಸೆಂಟ್ರ್ ಬಾಲಲ್ಲಿ ಲಾಕ್ ಮಾಡಿದ್ದೀನಿ, ಆದರೂ ಅಷ್ಟು ಹೊಡಿತಾ ಇದೆ. ನೀಟಾಗಿ ಕಂಟ್ರೋಲ್ ಮಾಡ್ಕೊಂಡು ಹೊಡೆದಾಕಬೇಕು ಆಲ್ಮೋಸ್ಟ್. ಅದು ಏನಕ್ಕೆ ಅಂದರೆ ಈಗ ಏನಕ್ಕೆ ಈ ಅಕ್ಕಿ ಸಿಂಗಲ್ ಉಳಿಸ್ಕೊಂಡಿದ್ದೀನಿ ಅಂತಂದರೆ ಪಟಗಳಲ್ವಾ, ನಿಧಾನಕ್ಕೆ ಮೇಲೆ ಆಡ್ತಾ ಇದೆಯಲ್ಲ, ಆರಾಮಾಗಿ ಇಳಿಸ್ಕೊಳ್ಳೋದಕ್ಕೆ ಸ್ವಲ್ಪ ಟ್ರೈನಿಂಗು ಬೇಕಾಗುತ್ತೆ. ಯಾವ್ದಾರು ಅಕ್ಕಿ ಕುತ್ಕೊಳ್ಳೋದು ನೋಡಿ ಅಕ್ಕಿಗಳು ಕೂರುತ್ತೆ. ಬೇಕಾದ್ರೆ ನೋಡಿ ಲ್ಯಾಂಡಿಂಗು ಸಹ ಮಾಡ್ಬೋದು. ಪಟಗಳು ನಿಧಾನಕ್ಕೆ ಒಂದೊಂದೇ ತೋರಿಸ್ತೀನಿ. ಇವತ್ತು ಲ್ಯಾಂಡಿಂಗ್ ಮಾಡ್ತಾ ಇರೋದು, ಬಿಟ್ಟಿರೋದು ವೀಡಿಯೋ ಮಾಡಿಲ್ಲ. ನೋಡ್ರಿ, ಸ್ಟೇಬಲಾಗಿ ನಿಂತ್ಕೊಳ್ಳುತ್ತೆ ತಾಮ್ರಾಲ್ ಪಟ. ಇದ್ರ ಜೊತೆ ಪಟ ಈಗೇನು ದುಬಾಸ್ ಇಲ್ಲಿ ಆಡ್ತಾ ಇದೆಯೋ, ಇದ್ರ ಜೊತೆ ಪಟ ನಮ್ಮ ಅಣ್ಣವ್ರ ಮನೆಗೆ ಏನು ಕೊಟ್ಟಿದ್ದು ನಾನು, ಆ ಜೊತೆ ಪಟ ಅಲ್ಲಿ 3 ಅವರ್ ತನಕ ರಿಸಲ್ಟ್ ಬಂದಿದೆ. ಆಲ್ರೆಡಿ 3 ಅವರ್ ಆಡ್ತಾ ಇದೆ. ಓಕೆನಾ? ಅರೆ ಇನ್ನೂ ಬಾಜಿ ಎತ್ಕೊಂಡಿಲ್ಲ. ಓಕೆನಾ? ಇದು ಬಾಜಿ ಬಾಡ್ತಾ ಇದೆ, ಅರೆ ಟೈಮಿಂಗ್ ಬರ್ತಾ ಇಲ್ಲ. ಓಕೆನಾ? ಆಲ್ರೆಡಿ ಒಂದು 7ನೇ ಕಳ್ಳಿ ಆಗಿದೆ. ಏನು ತೆಗಿದ್ರಲ್ಲಿ ಲೇಟಾಗಿ ಬಿಡ್ತಾ ಇದ್ದೀನಿ ಅಂತಂದರೆ ಸ್ವಲ್ಪ ಅಕ್ಕಿ ಬುದ್ಧಿ ಕಮ್ಮಿ, ಅದಕ್ಕೋಸ್ಕರ ಅಷ್ಟೇ. ನೋಡೋಣ ಏಟ್ ಮಾಡ್ಬೋದೇನೋ. ತಾಮ್ರಲ್ಲ ಪಟ ಲೈಟಾಗಿ ನಿಧಾನಕ್ಕೂ ಸ್ವಲ್ಪ ಲೈಟಾಗಿ ಚಕ್ಕರ್ ಓಡಿಸ್ಕೊಂಡು ಬರ್ತಾ ಇದ್ದೀನಿ. ಟ್ರೇಸ್ಗಳು ಏನಾರ ಬೇಕು ಅಂತಂದರೆ ನೀವು ಈಗ ಒಂದು ಕರೆಕ್ಟಾಗಿ ಒಂದು 20 to 25 ಟ್ರೇಸ್ ಏನೋ ಅವೈಲೇಬಲ್ ಇದೆ ಅಟ್ ಪ್ರೆಸೆಂಟ್. ಬೇಕು ಅಂತಂದ್ರೆ ನನಗೆ ಈ ವಿಡಿಯೋದಲ್ಲಿ ಕಮೆಂಟ್ ಮಾಡಿ. ಓಕೆನಾ? ಪೂರ್ತಿ ನಿಮಗೆ ಅಪ್ಡೇಟ್ ಕೊಡ್ತೀನಿ. ಟ್ರೇಸ್ಗಳದ್ದು ಸಹ ವೀಡಿಯೋ ಮಾಡಬೇಕಿತ್ತು, ವೀಡಿಯೋ ಮಾಡಿಲ್ಲ. ಓಕೆ, ಲ್ಯಾಂಡಿಂಗ್ ಬಂದಿದೆ ನೋಡ್ಬೋದು. ಎಲ್ಲ 6 ಕಳ್ಳಿ 7 ಕಳ್ಳಿ ಆ ಥರ ಬಂದಿದೆ. ಬಾ 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 ಬಾ. ಯಾಕೆಂದರೆ ಜಾಸ್ತಿ ಹೊತ್ತು ಬಿಡೋದು ಅಕ್ಕಿನ ಛತ್ರಿ ಮೇಲೆ ಬಿಟ್ಟು ಹೋಗೋಕ್ಕಾಗ್ತಾ ಇಲ್ಲ, ಅಷ್ಟು ಬೈರಿ ಕಾಟ ಆಗಿದೆ. ಏನಿಲ್ಲ, ಬಂದು ಛತ್ರಿ ಮೇಲೆ ಅಕ್ಕಿನ ಗಾಬರಿ ಮಾಡಿ ಎಬ್ಬರಿಸ್ಬಿಟ್ಟು ಓಡ್ತಾ ಇದೆ. ಓಕೆ ನೋಡ್ರಿ ನೆಲದಲ್ಲೇ ಉಚ್ಕೊಂಡು ಆಡ್ತಾ ಇದ್ದೆ ದುಬಾಸ್. ಚೆನ್ನಾಗಿ ಆಡ್ತಾ ಇದೆ, ಯಾಕೆಂದ್ರೆ ಇವಾಗ ನಿಂತ್ಕೊತಾ ಇದೆಯಲ್ಲ ಅಕ್ಕಿ, ಸ್ವಲ್ಪ ಪ್ರಾಬ್ಲಮ್ ಇರುತ್ತೆ. ನೀಟಾಗಿ ಕುಂಡಿಸ್ಕೊಬೇಕಷ್ಟೆ. ಬಾ ಬಾ ಬಾ. ನೋಡ್ರಿ ಅಕ್ಕಿ ಬಾಜಿ ಮಾಡುತ್ತೆ ಅನ್ನೋ ಅಂದ್ಕೊಂಡ್ರೆ ತೇಲ್ತಾ ಇದೆ. ಬಾ ಬಾ. ಓಕೆ, ನಮ್ಮ ಇಳಿಸಕ್ಕೆ ನಮ್ಮ ತಾಮ್ರಾಲ್ ಪಟನೂ ಸಹ ಇಳಿಬೋದು. ಲ್ಯಾಂಡಿಂಗ್ ಮಾಡ್ತಾ ಇದೆ ಅಕ್ಕಿ. ನೋಡ್ರಿ, ಕಾಲು ಬಿಡೋಕ್ಕೆ ಬರ್ತಾ ಇದೆ. ಬಿಡೋಕ್ಕೆ ಅಂದರೆ ಇನ್ನೂ ಪಟ ಆಗಿರೋದ್ರಿಂದ ಅದಕ್ಕೆ ಅಷ್ಟೊಂದು ಸ್ಟೆಬಿಲಿಟಿ ಸಿಗ್ತಾ ಇಲ್ಲ ಲ್ಯಾಂಡಿಂಗ್ ಮಾಡೋದಕ್ಕೆ. ಓಕೆನಾ? ನೋಡೋಣ, ಕೂರ್ಬೋದು. ಇನ್ನೊಂದು 2-3 ರೌಂಡ್ ಅಕ್ಕಿ ಹೊಡೆದಿಕ್ಕೆ ಕೂರ್ಬೋದು. ಜಾಸ್ತಿ ಹೊತ್ತು ಆಡೋಕ್ಕೇನು ಹೋಗ್ತಾ ಇಲ್ಲ ಅಕ್ಕಿ. ಜಸ್ಟಿಗೆ ಏನಂದರೆ ಮುರಿಬೇಕಷ್ಟೇ ನಮಗೆ. ನೋಡ್ರಿ, ಅಲ್ಲಿ ತಾಮ್ರಲ್ಲಿ ಪಟ ಮುರಿತಾ ಇದೆಯಲ್ಲ, ಆ ಥರ ಮುರಿಬೇಕು.
ಜಸ್ಟ್ ಈಗ ಸುಮ್ಮನೆ ಈಗ ಒಂದು ರೌಂಡ್ ಇಲ್ಲಿ ಸುಮ್ಮನೆ ಅಕ್ಕಿನ ಹಿಂಗೆ ಎಬ್ರಿಸಿದ್ರೆ ಸಾಕು, ಅಕ್ಕಿ ಬರುತ್ತೆ. ಬೇಡ, ಆಲ್ಮೋಸ್ಟ್ ಆಲ್ ಅದೇ ಆಡಿ ಕುತ್ಕೊಳ್ರಿ, ಸರೌಂಡಿಂಗ್ಸ್ ಎಲ್ಲ ನೋಡ್ಕೊಳ್ಳಿ ಅನ್ನೋದಕ್ಕೋಸ್ಕರ ಅಷ್ಟೇ. ಇನ್ನು ಲ್ಯಾಂಡಿಂಗ್ ಮಾಡುತ್ತೆ. ನಾನು ನಿಮ್ಗಾಗಿ ಹೇಳ್ದಂಗೆ ಇನ್ನು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ, ಹಾಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರೋ ಯಾರು ಇದುವರೆಗೂ, ಏನಕ್ಕೆ ಅಂದರೆ ತುಂಬ ಡ್ರಾಪ್ ಆಗಿತ್ತು ನನ್ನ ಯೂಟ್ಯೂಬ್ ಚಾನಲ್ಲು, ವೀಡಿಯೋ ಬಿಡ್ದೇನೆ ತುಂಬ ಡ್ರಾಪ್ ಆಗಿತ್ತು. ಮಾದೇಶ್ವರನ ಬೆಟ್ಟಕ್ಕೆ ಹೋಗಿದ್ದು ಸಹ ವೀಡಿಯೋ ಕೇಳ್ತಾ ಇದ್ರಿ, ಅದರದ್ದು ಸಹ ಡೀಟೇಲ್ಸ್ ಕೊಡ್ತೀನಿ. ಓಕೆನಾ, ಬನ್ನಿ. ಅಕ್ಕಿ ಲ್ಯಾಂಡಿಂಗ್ ಮಾಡೋಕ್ಕೆ ನೋಡ್ತಾ ಇದೆ. ಸ್ವಲ್ಪ ಭಯ ಇದೆ ಅಷ್ಟೇ. ನೋಡ್ರಿ, ಛತ್ರಿ ಮೇಲೆ ಬರ್ತಾ ಇದೆ ಅಕ್ಕಿ, ಛತ್ರಿ ಮೇಲೆ ಕುತ್ಕೊತಾ ಇಲ್ಲ. ನಾನು ಬೇರೆ ಈ ಸೈಡ್ ನಿಂತಿದ್ದೀನಲ್ಲ, ಅಕ್ಕಿ ಈಗ ಸ್ಟಾರ್ಟಿಂಗ್ ಬೇರೆ ಆಡ್ತಾ ಇದೆ, ಪಟಾಗಳಲ್ವಾ, ಅದಕ್ಕೆ ಮೇ ಬಿ ದಿಸ್ ಟೈಮ್ ಲ್ಯಾಂಡ್ ಆಗುತ್ತೆ. ಬಾ 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 ಲ್ಯಾಂಡಿಂಗ್ ಅಕ್ಕಿ ಮಾಡೋಣ. ಓಕೆ, ಕೆಳಗಿಳಿಯೋಣ. ಸ್ವಲ್ಪ ಗಾಬರಿ ಆಗ್ತಾ ಇದೆಯೋ, ಅಕ್ಕಿನ ನೀಟಾಗಿ ಲ್ಯಾಂಡ್ ಮಾಡಿಸ್ಕೊಳ್ಳೋಣ ಅಂತ ಹೇಳ್ರಿ. ಬಾ, ಕುತ್ಕೊಂತು. ಓಕೆ, ನಮ್ಮ ಸಬ್ಜಾ ಕೂತ್ಕೊಂತು. ನಮ್ಮನೇಲಿ ಫಸ್ಟ್ ಟೈಮ್ ಸಬ್ಜಾ ನೋಡ್ರಿ ಬಾಯಿ ತೆಕ್ಕೊಂಡಿದೆ, ಬಾಯಿ ತೆಗಿತಾ ಇದೆ. ಇನ್ನು ಪಟ ಫೀಡು ಕರೆಕ್ಟಾಗೆ ಅಂದರೆ ರಾಗಿನೂ ನೀಟಾಗಿ ಕ್ಲೀನ್ ಮಾಡಿ ತೊಳ್ದೇ ಕೊಟ್ಟರೆ ಆಗೂ ಸಹ ಆ ಥರ ಆಗೋ ಚಾನ್ಸಸ್ ತುಂಬಾ ಇದೆ. ಬನ್ನಿ, ಈಗ ಇನ್ನೊಂದು ಪಟ ಇದೆ, ಅದನ್ನ ಇಳಿಸ್ಕೊಂಡ್ಬಿಡ್ಬೇಕು. ಇದನ್ನೊಂದು ಇಳಿಸ್ಕೊಂಡ್ರೆ ಈಗ ಸದ್ಯಕ್ಕೆ ಬೇರೆ ಏನು ಕೆಲಸ ಇರೋಲ್ಲ, ಅಕ್ಕಿಗಳಿಗೆಲ್ಲ ಫೀಡ್ ಹಾಕ್ಕೊಳ್ಬೇಕಾದ್ರೆ. ನೋಡ್ರಿ, ಲಾಂಗ್ ಹೋಗ್ತಾನೆ. ಒಂದು ಭಯ ಅಂದರೆ ಪಟಗಳಲ್ವಾ, ಇನ್ನಷ್ಟು ಮೆಚ್ಯೂರಿಟಿ ಇರೋಲ್ಲ. ಅಕಸ್ಮಾತ್ ಏನಾದ್ರು ತುಂಬ ದೂರ ಹೋದರೆ ಮತ್ತೆ ಬರೋದು ಅಕ್ಕಿಗಳಿಗೆ ಹಿಂಸೆ ಆಗುತ್ತೆ. ಯಾಕೆಂದರೆ ದಾರಿ ಗೊತ್ತಿರಲ್ಲ, ಸುಮ್ಮನೆ ಎದ್ವಾ ನುಗ್ಬಿಟ್ಟಿರುತ್ತೆ. ಅದಕ್ಕೋಸ್ಕರನೇ ಅಷ್ಟೇ. ಅಕ್ಕಿ ನೋಡಿದೆ, ಇಲ್ಲೇ ತಿರುಗ್ತಾ ಇದೆ, ನೋಡೋಣ ಏನು ಮಾಡ್ಬೋದು. ಬನ್ನಿ, ಫಿನಿಶ್ ಮಾಡುತ್ತಾ ಏನು ಇದು ಮಾಡ್ತಾ ಅಂತ. ಆಲ್ಮೋಸ್ಟ್ ಅಲ್ಲಿ ಏನಿಲ್ಲ, ಒಂದು ಅಕ್ಕಿ ಛತ್ರಿ ಮೇಲೆ ಬಿಡ್ತೀನಿ. ನಮ್ಮ ಗುಲ್ದಾರ್ ಪಟ ಏನಿದೆ, ಶೇಖಿ ಪುಷ್ಪಾವತಿ ಮಗ ಏನಿದೆಯೋ ಅದನ್ನು ಬಿಡಬೇಕೀಗ. ಅದನ್ನು ಛತ್ರಿ ಮೇಲೆ ಬಿಟ್ಟು ನಿಮಗೆ ಸಿಕ್ಕಿಲ್ಲ ನೋಡಿ. ಶೇಖಿ ಪುಷ್ಪಾವತಿನೂ ಸಹ ಬಿಟ್ಟಿದ್ದೀನಿ. ಬಂದು ಕುತ್ಕೊಳ್ಳೋಕ್ಕೆ ಲ್ಯಾಂಡಿಂಗ್ ಬಂದ. ಓಕೆ, ಮೇ ಬಿ ಇನ್ನೊಂದು 2 ರೌಂಡ್ ಹೊಡಿತಾನೆ. 2 ರೌಂಡ್ ಹೊಡೆದು ಪಕ್ಕ ಫಿನಿಶ್ ಮಾಡ್ತಾನೆ ಛತ್ರಿ ಮೇಲೆ. ನಿನ್ನೆನೂ ಸಹ ಬಿಟ್ಟಿದ್ದಕ್ಕೆ ಛತ್ರಿ ಮೇಲೆ ನೀಟಾಗಿ ಫಿನಿಶ್ ಮಾಡಿದ್ದಾನೆ. ಲೇಟ್ ಆಯಿತು ಕುತ್ಕೊಳ್ಳೋದಕ್ಕೆ, ಆದರೂ ಪರವಾಗಿಲ್ಲ ಫಿನಿಶ್ ಮಾಡಿದ್ದಾನೆ. ನೋಡೋಣ ಇವತ್ತೇನು ಮಾಡ್ತಾನೆ. ಒಟ್ಟಿನಲ್ಲಿ ಇದೇನು ಅಂದರೆ ಬ್ರೀಡಿಂಗ್ ಮೇಲೆ ಬಂದಿದೆ ಅಕ್ಕಿ. ಈ ಅಕ್ಕಿ ಇದು ಅಕ್ಕಿ ನಿಮಗೆ ಯಾರಿಗೂ ನಾನು ತೋರಿಸಿಲ್ಲ ಅನ್ಕೊತೀನಿ. ಯಾವ ಥರ ಬಂದಿದೆ ಅಂತಂದರೆ ಫುಲ್ಲು ಹಳೇ ಕತಂಗಗಳು ಏನು ಬೀಳುತ್ತೋ ಆ ಥರ ಬಿದ್ದಿದೆ. ಅದಕ್ಕೋಸ್ಕರ ಅಷ್ಟೇ. ರೆಕ್ಕೆಲಂತೂ ತುಂಬ ಕಚ್ಚಿದೆ. ನೋಡ್ರಿ, ನೆಲದಲ್ಲೇ ಉಜ್ತಾವನೆ ಕೆಳಗೆ. ಓಕೆ, ಮೇ ಬಿ ದಿಸ್ ಟೈಮ್ ಲ್ಯಾಂಡಿಂಗ್ ಆಗುತ್ತೆ. ಸ್ವಲ್ಪ ಬಿಲ್ಡಿಂಗ್ ಹೈಟ್ ಇದೆಯಲ್ಲ, ಪಟಾಗಳಿಗಿನ್ನ ದಮ್ ಬೇಕಾಗುತ್ತೆ ಕೂರೋದಕ್ಕೆ. ನೋಡ್ರಿ, ಛತ್ರಿ ಮೇಲೆ ಬರ್ತಾವನೆ, ಕುತ್ಕೊತಾ ಇಲ್ಲ. ಈಗ ಜಸ್ಟ್ ಏನು ಮಾಡಬೇಕು ಅಂತಂದರೆ ಇಲ್ಲಿರೋಕ್ಕಿನ್ನು ಸ್ವಲ್ಪ ಗಾಬರಿ ಕೊಟ್ಟರೆ ಅವನೇ ಬಂದು ಕೂತ್ಕೊತಾನೆ. ಇಷ್ಟೇ. ನೀನು ಸುಮ್ಮನೆ ರೆಕ್ಕೆ ಬಿಡಿಸಿದ್ರೆ ಬರ್ತಾನೆ. ಎಲ್ಲಿಗೆ ಹೋಗ್ತಾನೆ? ಎಲ್ಲೂ ಹೋಗೋಕ್ಕೆ ಚಾನ್ಸ್ ಇಲ್ಲ, ಕೂರಲೇಬೇಕು. ಅದಕ್ಕೋಸ್ಕರ ಒಳ್ಳೆ ಚೋರಿಲೇನಿದೆ. ಅಪ್ಪನಲ್ಲಿ ಬಾಜಿ ಇಲ್ಲ, ಅಮ್ಮಂದ್ರಲ್ಲಿ ಬಾಜಿ, ಒಳ್ಳೆ ಬಾಜಿ ಇದೆ. ದೊಡ್ಡದ್ರೆ ಅಕ್ಕಿ ಸರಿಯಾಗಿ ಕಚ್ಕೊಳ್ಳುತ್ತೆ. ಬಂದ ನೋಡ್ರಿ, ಎಷ್ಟು ಕೆಳಗಿಂದ ಬಂದ. ಕೂರು 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 ಕೂರು. ಓಕೆ, ಫಿನಿಶ್ ಆಗಿದೆ. ಯಾಕಂದರೆ ಇಷ್ಟು ನೋಡ್ರಿ, ಬಾಯಿ ತೆಕ್ಕೊಂಡೆ ಅಕ್ಕಿ ಕೂತಿದೆ. ತುಂಬ ಜನ ಹೇಳ್ತಿರ್ತಾರೆ ಅಕ್ಕಿ ಆಡ್ತಾ ಇರಲ್ಲ ಅಂತ. ಅದ್ರ ಬಗ್ಗೆ ಪೂರ್ತಿ ನೆಕ್ಸ್ಟ್ ವೀಡಿಯೋ ಕೊಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ.